ದೇವರ ಹತ್ರ ಎಲ್ಲ ಇದೆಯಂತೆ. ದೇವರ ಹತ್ರ ಇಲ್ಲದ ಒಂದೇ ಐಟಮ್ ಯಾವುದಂದ್ರೆ ಪ್ರೀತಿ ಇಲ್ಲಂತೆ. ದೇವರ ಹತ್ರ ಭಕ್ತಿ ಅವನ ಹತ್ರ ಇಲ್ವಂತೆ. ಭಕ್ತಿ ನಮ್ಮ ಹತ್ರ ಎಲ್ಲ ಕೇಳ್ತಾನಂತೆ, ಭಕ್ತಿ ಇದ್ರೆ ಕೊಡಿ, ಭಕ್ತಿ ಇದ್ರೆ ಕೊಡಿ, ಭಕ್ತಿ ಇದ್ರೆ ಕೊಡಿ ಅಂತ. ನಾವು ಏನ್ ಸ್ವಾಮಿ ಏನ್ ಬೇಕಾದ್ರೂ ಕೇಳಿ ಕೊಡ್ತೀವಿ, ಭಕ್ತಿ ಒಂದು ಕೇಳ್ಬೇಡ. ನಾವು ಅವನಿಗೆ ಬೇಕಿರೋದು ಭಕ್ತಿ, ನಮ್ಮ ಹತ್ರ ಇಲ್ಲದೆ ಇರೋದೇ ಭಕ್ತಿ. ಆದ್ರಿಂದ ದೇವರಿಗೆ ಭಕ್ತಿ ಒಂದೇ ಬೇಕು. ಆ ಭಕ್ತಿ ಬರಬೇಕಾದ್ರೆ ದೇವರಲ್ಲಿ ಅವನ ಮಹಾತ್ಮೆಯನ್ನು ಚೆನ್ನಾಗಿ ಕೇಳಬೇಕು. ಭಕ್ತಿ ಅಂದ್ರೆ ಇನ್ನೇನಿಲ್ಲ, ದೇವರನ್ನ ಕಂಡಾಗ ತಲೆ ಬಗ್ಗಿಸ್ಬೇಕು. ಬಗ್ಗಿಸ್ತೀವಲ್ಲ ಆಚಾರ್ಯ, ಇಲ್ಲ ನೀವು ನಾವು ಬಗ್ಸೋದು ಯಾಕೆ ಗೊತ್ತಾ? ಬಗ್ಸಿ ಅಭ್ಯಾಸ ಆಗಿರೋದ್ರಿಂದ ಬಗ್ಗಿಸ್ತೀವಿ. ಯಾವಾಗ ದೇವಸ್ಥಾನಕ್ಕೆ ಹೋದ್ರೂ ತಲೆ ಪ್ರಾಕ್ಟೀಸ್ ಆಗಿದೆ ಬಗ್ಗಿಸ್ತೀವಿ. ಹೀಗೆ ಬಗ್ಗಬಾರ್ದು, ಅದು ಭಾರದಿಂದ ಬಗ್ಬೇಕಲ್ಲ, ಭಾರ ಆಗಿ ಬಗ್ಬೇಕು. ಈಗ ನೋಡಿ, ಬಾಳೆ ಮರ ಎಲ್ಲ ಹಾಕಿದ ತಕ್ಷಣ ಬಗ್ಗಲ್ಲ, ಅದು ಯಾವಾಗ